ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಬೆಸ್ಟ್ ನೈಟ್ ಕ್ರೀಮ್ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನಿಮ್ ಫೇಸ್ ಏನಾದ್ರು ತುಂಬಾನೇ ಏಜ್ ಆಗಿರೋ ತರ ಏನಾದ್ರು ಕಾಣಿಸ್ತಿತ್ತು, ನೀವು ಕಡಿಮೆ ಏಜ್ ಇದ್ರೂ ಕೂಡ ನಿಮ್ ಫೇಸ್ ತುಂಬಾನೇ ವಯಸ್ಸಾಗಿರೋ ತರ ಏನಾದ್ರು ಕಾಣಿಸ್ತಿತ್ತು ಅಂತ ಹೇಳಿದ್ರೆ ಈ ಕ್ರೀಮ್ ನೀವು ರಾತ್ರಿ ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ಸೊ ನಿಮ್ಮ ಫೇಸ್ ಏಜಿಂಗ್ ತರ ಕಾಣ್ತಿರತ್ತಲ್ಲ, ಸೊ ಅದೆಲ್ಲದೂ ಕೂಡ ರಿವರ್ಸ್ ಆಗಿ ನಿಮ್ಮ ಫೇಸ್ ಯಂಗ್ ಆಗಿ ಕಾಣುತ್ತೆ ಅಂತಾನೆ ಹೇಳ್ಬೋದು. ಓಕೆನಾ? ಸೊ ಅಂದ್ರೆ ನಿಮ್ಗೆ ಏನಾದ್ರು ಫೈಲೆನ್ಸ್ ರಿಂಕಲ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಕ್ಲಿಯರ್ ಆಗುತ್ತೆ, ಮತ್ತೆ ನಿಮ್ಗೆ ಇನ್ನೂ ಎಕ್ಸ್ಟ್ರಾ ಬೆನಿಫಿಟ್ ಗಳು ಕೂಡ ಸಿಗುತ್ತೆ ಈ ಒಂದು ಕ್ರೀಮ್ ನೀವು ಯೂಸ್ ಮಾಡೋದ್ರಿಂದ. ಸೊ ಹಾಗಾದ್ರೆ ಯಾವ್ದು ಆ ಕ್ರೀಮ್ ಅಂತ ಹೇಳಿ ನಿಮ್ಗೆ ತಿಳಿಸ್ತೀನಿ. ಅಂಡ್ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನಲ್ಲಿ ಈ ವಿಡಿಯೋ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಸ್ಕಿನ್ ಕೇರ್ ರಿಲೇಟೆಡ್ ವಿಡಿಯೋಸ್ ಆಗಿರ್ಬೋದು, ಮತ್ತೆ ಆನ್ಲೈನ್ ಶಾಪಿಂಗ್ ವಿಡಿಯೋಸ್ ಆಗಿರ್ಬೋದು ಎವ್ರಿ ಡೇ ಅಪ್ಲೋಡ್ ಆಗ್ತಿರುತ್ತೆ. ನೀವು ಒಂದ್ಸಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ನೆಕ್ಸ್ಟ್ ಅಪ್ಲೋಡ್ ಮಾಡೋದೆಲ್ಲ ನಿಮಗೆ ನೋಟಿಫಿಕೇಶನ್ ಮೂಲಕ ಸಿಕ್ಬಿಡುತ್ತೆ, ಯಾವ್ದು ನಿಮ್ಗೆ ಮಿಸ್ ಆಗೋದಿಲ್ಲ, ನೀವು ಆರಾಮಾಗಿ ಫ್ರೀಯಾಗಿ ಈಸಿಯಾಗಿ ನೋಡಬಹುದು. ಓಕೆನಾ? ಸೊ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇವತ್ತಿನ ವಿಡಿಯೋ ನೋಡ್ತೀರಾ ಅಂತ ಅನ್ಕೊಳ್ತಾ ಸೊ ಬನ್ನಿ ಫ್ರೆಂಡ್ಸ್, ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋನ. ಓಕೆ ಫ್ರೆಂಡ್ಸ್, ನಿಮ್ಮ ಫೇಸ್ ಏನ್ ಏಜಿಂಗ್ ತರ ಕಾಣ್ತಿರತ್ತೆ, ಸೊ ಅದನ್ನ ಕಡಿಮೆ ಮಾಡ್ಲಿಕ್ಕೆ ಇರುವಂತ ಒಂದು ಬೆಸ್ಟ್ ನೈಟ್ ಕ್ರೀಮ್ ಯಾವುದು, ಅದರಲ್ಲೂ ಕೂಡ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡುವಂತ ಈ ಕ್ರೀಮ್ ಯಾವುದು ಅಂತ ಹೇಳಿದ್ರೆ ರಿವೆಲ್ಲಾ 0.3% ರೆಟಿನಾಲ್ ನೈಟ್ ಕ್ರೀಮ್ ಅಂತ ಹೇಳಿ ನೋಡ್ತಾ ಇದ್ದೀರಲ್ವಾ ಪ್ಯಾಕೇಜಿಂಗ್. ಸೊ ಇದೇ ಆ ಕ್ರೀಮ್, ಇದೇ ಆ ನೈಟ್ ಕ್ರೀಮ್. ಸೊ ಇದನ್ನ ನೀವು ನೈಟ್ ಟೈಮ್ ಮಾತ್ರ ಯೂಸ್ ಮಾಡಬೇಕು, ಮಾರ್ನಿಂಗ್ ಟೈಮ್ ನೀವು ಯೂಸ್ ಮಾಡೋ ಹಾಗಿಲ್ಲ. ಸೊ ಈ ಒಂದು ನೈಟ್ ಕ್ರೀಮ್ ಯೂಸ್ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ನಿಮ್ಮ ಸ್ಕಿನ್ಗೆ ಅಂತ ಹೇಳಿದ್ರೆ ನಿಮ್ ಫೇಸ್ ಅಲ್ಲಿ ಏನಾದ್ರು ಫೈಲೆನ್ಸ್ ಇತ್ತು, ರಿಂಕಲ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಕಡಿಮೆ ಮಾಡುತ್ತೆ. ಮತ್ತೆ ನಿಮ್ಮ ಫೇಸ್ ತುಂಬಾನೇ ಪಿಗ್ಮೆಂಟೇಷನ್ ಆಗಿದ್ದು, ಸನ್ ಡ್ಯಾಮೇಜಸ್ ಇಂದ ಫುಲ್ ನಿಮ್ಮ ಫೇಸ್ ಎಲ್ಲ ಡ್ಯಾಮೇಜಸ್ ಆಗಿ ಪಿಗ್ಮೆಂಟೇಷನ್ ಆಗಿತ್ತು, ಮತ್ತೆ ಟ್ಯಾನ್ ಏನಾದ್ರು ಆಗಿತ್ತು, ಮತ್ತೆ ನಿಮ್ಗೆ ಏನಾದ್ರು ಡಾರ್ಕ್ ಸ್ಪಾಟ್ಸ್ ಏನಾದ್ರು ಇತ್ತು, ಮತ್ತೆ ಆಕ್ನೆ ಮಾರ್ಕ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದು ಕೂಡ ಕ್ಲಿಯರ್ ಆಗುತ್ತೆ. ಓಕೆನಾ? ಸೊ ನಿಮ್ಮ ಸ್ಕಿನ್ ನ ಇದು ತುಂಬಾ ಚೆನ್ನಾಗಿ ರಿಪೇರ್ ಮಾಡುತ್ತೆ ಏನಾದ್ರು ಡ್ಯಾಮೇಜಸ್ ಆಗಿತ್ತು ಅಂತ ಹೇಳಿದ್ರೆ. ಸೊ ನಿಮ್ಮ ಸ್ಕಿನ್ ಟೆಕ್ಸ್ಚರ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ ನೀವು ಈ ಕ್ರೀಮ್ ಯೂಸ್ ಮಾಡೋದ್ರಿಂದ. ಮತ್ತೆ ನಿಮ್ಮ ಏನ್ ಏಜಿಂಗ್ ಸ್ಕಿನ್ ಇರತ್ತಲ್ವಾ, ಸೊ ಅದನ್ನ ರೀಸ್ಟೋರ್ ಮಾಡಿ ಯಂಗ್ ಸ್ಕಿನ್ ಆಗಿ ಇದು ಕನ್ವರ್ಟ್ ಮಾಡುತ್ತೆ. ಸೊ ನಂಗೆ ತುಂಬಾ ಜನ ಕಮೆಂಟ್ ಮಾಡ್ತಿರ್ತೀರಾ, ಮ್ಯಾಮ್ ನಮ್ಗೆ ಏಜ್ ತುಂಬಾನೇ ಕಡಿಮೆ ಇದೆ, ಬಟ್ ನಾವು ಆದ್ರೂ ಕೂಡ ಏಜ್ ಆಗಿರೋ ತರ ಕಾಣ್ತಾ ಇದೀವಿ, ಸೊ ಇದರ ಒಂದು ಒಳ್ಳೆ ಕ್ರೀಮ್ ಇದ್ರೆ ತಿಳಿಸ್ಕೊಡಿ ಅಂತ ಹೇಳಿ. ಸೊ ಈ ರೀತಿ ಪ್ರಾಬ್ಲಮ್ಸ್ ಇರೋರು ನೀವು ನೈಟ್ ಕೇರ್ ಮಾಡ್ಬೇಕು. ಓಕೆನಾ? ಸೊ ನೈಟ್ ಈ ರೀತಿ ಕ್ರೀಮ್ ನೀವು ಯೂಸ್ ಮಾಡೋದ್ರಿಂದ ಸೊ ಬೇಗನೆ ಅದು ಕ್ಲಿಯರ್ ಆಗತ್ತೆ ಅಂತಾನೆ ಹೇಳ್ಬೋದು. ಈ ರೀತಿ ಫೈಲೆನ್ಸ್ ರಿಂಕಲ್ಸ್ ಎಲ್ಲದೂ ಕೂಡ ಶೋ ಆಗೋದಿಲ್ಲ. ಓಕೆನಾ? ಮತ್ತೆ ಕೆಲವೊಂದಷ್ಟು ಜನ ಕಮೆಂಟ್ ಮಾಡ್ತಿರ್ತಾರೆ, ಮ್ಯಾಮ್ ನಾವು ತುಂಬಾನೇ ಕಲರ್ ಇದೀವಿ, ಬಟ್ ಆದ್ರೂ ಕೂಡ ನಮ್ಮ ಫೇಸ್ ಏನ್ ಲೇಯರ್ ಇದೆ ಅದೆಲ್ಲದೂ ಕೂಡ ಫುಲ್ ಡಾರ್ಕ್ ಅನ್ ಆಗ್ತಾ ಬಂದಿದೆ. ಸೊ ಒಂದ್ ರೀತಿ ಬ್ಲಾಕ್ ಅಲ್ಲ, ಈ ರೀತಿ ವೈಟ್ ಅಲ್ಲ, ಸೊ ಆ ರೀತಿನಲ್ಲಿ ಕಾಣ್ತಾ ಇದೀವಿ, ಲೈಕ್ ಒಂದ್ ರೀತಿ ಬ್ರೌನಿ ತರ ಕಾಣ್ತಾ ಇದೀವಿ ಅಂತ ಹೇಳಿ ಕಮೆಂಟ್ ಮಾಡ್ತಿರ್ತೀರಾ. ಸೊ ಈ ಒಂದು ಕ್ರೀಮ್ ನೀವು ಯೂಸ್ ಮಾಡಿ ನಿಮ್ಮ ಕಲರ್ ಏನಿದೆ ಅಲ್ವಾ, ಅದ ಏನ್ ಬ್ಲಾಕ್ ಅಥವಾ ಬ್ರೌನ್ ಕಲರ್ ಆಗಿರತ್ತಲ್ಲ, ಸೊ ಅದೆಲ್ಲದೂ ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ಅಂದ್ರೆ ಕೊಲಾಜಿನ್ ಪ್ರೊಡಕ್ಷನ್ ತುಂಬಾ ಚೆನ್ನಾಗಿ ಇದು ಇಂಪ್ರೂವ್ ಮಾಡುತ್ತೆ, ನಿಮ್ಮ ಸ್ಕಿನ್ ಕಲರ್ ತುಂಬಾ ಚೆನ್ನಾಗಿ ಗ್ಲೋ ಆಗುತ್ತೆ, ವೈಟನ್ ಆಗುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ನಾನಾಗ್ಲೇ ಹೇಳ್ದಾಗೆ ಬೂಸ್ಟ್ ಮಾಡುತ್ತೆ ಕೊಲಾಜಿನ್ ಪ್ರೊಡಕ್ಷನ್, ಸೊ ದಟ್ ನಿಮ್ಮ ಸ್ಕಿನ್ ತುಂಬಾನೇ ಯೂತ್ಫುಲ್ ಸ್ಕಿನ್ ಆಗಿ ಕನ್ವರ್ಟ್ ಆಗುತ್ತೆ. ಬಿಕಾಸ್ ಇದರಲ್ಲಿ 0.3% ರೆಟಿನಾಲ್ ಕೊಟ್ಟಿದ್ದಾರೆ. ಓಕೆನಾ? ಸೊ ರೆಟಿನಾಲ್ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರುತ್ತೆ, ಈ ಆಂಟಿ ಏಜಿಂಗ್ ಸೈನ್ಸ್ ನ ಇದು ಫುಲ್ ರಿವರ್ಸ್ ಮಾಡ್ಲಿಕ್ಕೆ ಒಂದು ಬೆಸ್ಟ್ ಇಂಗ್ರೀಡಿಯೆಂಟ್ ಅಂತಾನೆ ಹೇಳ್ಬೋದು. ಸೊ ಈ ಕ್ರೀಮ್ ಅಲ್ಲಿ 0.3% ಕೊಟ್ಟಿರೋದ್ರಿಂದ ಸೊ ನೀವು ಯೂಸ್ ಮಾಡಬಹುದು. ಮತ್ತೆ ಇದ್ರ ಜೊತೆಗೆ ನಿಮಗೆ 1% ಬಯೋ ಪ್ಲೆಸೆಂಟಾ ಅಂತ ಹೇಳಿ ಇನ್ನೊಂದು ಇಂಗ್ರೀಡಿಯೆಂಟ್ ಕೂಡ ಇದೆ. ಸೊ ಹಾಗಾಗಿ ನಿಮ್ಮ ಸ್ಕಿನ್ ಗ್ಲೋಯಿಂಗ್ ಕೂಡ ಆಗುತ್ತೆ, ಮತ್ತೆ ಯೂತ್ಫುಲ್ ಸ್ಕಿನ್ ಆಗಿ ಕೂಡ ಕನ್ವರ್ಟ್ ಆಗುತ್ತೆ. ಅಂಡ್ ಈ ಕ್ರೀಮ್ ಎಲ್ಲಾ ಸ್ಕಿನ್ ಟೈಪ್ ವರ್ಗೂ ಕೂಡ ಸೂಟ್ ಆಗುತ್ತೆ, ಬಟ್ ನಿಮ್ಮ ಏಜ್ ಎಬೋ 30 ಇರಬೇಕು ಅಥವಾ 28 ಇಯರ್ಸ್ ಇರಬೇಕು. ಸೊ ನಿಮ್ಗೆ ಈ ರೀತಿ ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ಮಾತ್ರ ಯೂಸ್ ಮಾಡಿ, ಬಿಕಾಸ್ ಇದು 0.3% ಇರುವಂತದ್ದು. ಸೊ ಲಾಸ್ಟ್ ಎಲ್ಲ ನಿಮಗೆ ಒಂದು ಏನು ರೆಟಿನಾಲ್ ಕ್ರೀಮ್ ಎಲ್ಲ ತೋರಿಸಿದೆ 0.1%, ತುಂಬಾ ಲೋಯರ್ ಕಾನ್ಸಂಟ್ರೇಷನ್ ಇರುವಂತದ್ದು, ಬಟ್ ಇದು ಸ್ವಲ್ಪ 0.3% ಇದೆ. ಸೊ ಹಾಗಾಗಿ ನೀವೇನಾದ್ರು ಎಬೋ 28 ಅಥವಾ 30 ಇಯರ್ಸ್ ಇದ್ದೀರಾ ಅಂತ ಹೇಳಿದ್ರೆ ನೀವು ಯೂಸ್ ಮಾಡಬಹುದು, ನಿಮ್ಗೆ ಸೂಟ್ ಆಗುತ್ತೆ. ರಾತ್ರಿ ಮಾತ್ರ ಯೂಸ್ ಮಾಡಬೇಕು, ಮತ್ತೆ ಪ್ರೆಗ್ನೆಂಟ್ ಲೇಡೀಸ್, ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ಯಾರು ಕೂಡ ಯೂಸ್ ಮಾಡಕ್ ಹೋಗಬೇಡಿ. ಓಕೆನಾ? ಅಂಡ್ ಈ ಕ್ರೀಮ್ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದಾಗೆ ನೈಟ್ ಟೈಮ್ ಮಾತ್ರ ಯೂಸ್ ಮಾಡಬೇಕು. ಯೂಸ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ನೀಟಾಗಿ ಫೇಸ್ ವಾಶ್ ಆಗಿರ್ಬೇಕು. ಓಕೆನಾ? ಸೊ ನಿಮ್ಮ ಸ್ಕಿನ್ ಟೈಪ್ ಗೆ ಸೂಟಬಲ್ ಇರುವಂತ ನೀವು ಫೇಸ್ ವಾಶ್ ನಿಮ್ಮ ಅಪ್ಲೈ ಮಾಡ್ಕೊಂಡು ಫೇಸ್ ಎಲ್ಲದು ಕೂಡ ಕ್ಲೀನ್ ಮಾಡ್ಕೋಬೇಕು. ಅದೆಲ್ಲ ಡ್ರೈ ಆದ್ಮೇಲೆ ಸ್ವಲ್ಪ ಕ್ವಾಂಟಿಟಿಲಿ ತಗೋಬೇಕು. ಓಕೆನಾ? ಸೊ ಜಾಸ್ತಿ ಎಲ್ಲ ತಗೊಳ್ಳೋದಲ್ಲ, ಸ್ವಲ್ಪ ಕ್ವಾಂಟಿಟಿ ಪೀ ಸೈಜ್ ಅಲ್ಲಿ ತಗೊಂಡು ಅಥವಾ ಬಂದು ಅದಕ್ಕಿಂತ ಇನ್ನೊಂದು ಸ್ವಲ್ಪ ಜಾಸ್ತಿ ತಗೊಂಡು ನೀವು ಓವರ್ ಆಲ್ ನಿಮ್ಮ ಫೇಸ್ ಗೆ ನೀವು ಅಪ್ಲೈ ಮಾಡಿ. ಈ ಕಣ್ಣಿನ ಕೆಳಗಡೆ ಆಗಿರ್ಬೋದು ಅಥವಾ ಕಣ್ ಸೈಡ್ ಆಗಿರ್ಬೋದು, ಸೊ ಅಲ್ಲೆಲ್ಲ ಅಪ್ಲೈ ಮಾಡಕ್ ಹೋಗ್ಬೇಡಿ, ಆ ಸೈಡ್ ಬಿಟ್ಟು ಇನ್ನೆಲ್ಲಾ ಕಡೆ ಕೂಡ ನೀವು ಅಪ್ಲೈ ಮಾಡಬಹುದು. ಸೊ ಅಪ್ಲೈ ಮಾಡಿ ಅದೆಲ್ಲದೂ ಕೂಡ ಸ್ಕಿನ್ ಒಳಗಡೆ ಅಬ್ಸರ್ವ್ ಆಗು ಕೂಡ ವೇಟ್ ಮಾಡಿ, ಅಂದ್ರೆ ಒಂದು 5 ಮಿನಿಟ್ಸ್
ವರೆಗೂ ಕೂಡ ವೇಟ್ ಮಾಡಿ ಆಮೇಲೆ ನೀವು ಮಲಗಲಿಕ್ಕೆ ಹೋಗಿ. ಅಂಡ್ ಈ ಕ್ರೀಮ್ ಜೊತೆಗೆ ಯಾವುದೇ ರೀತಿ ಬೇರೆ ಕ್ರೀಮ್ ಅಥವಾ ಸೀರಮ್ ಆಗಿರ್ಬೋದು ಸೊ ಏನು ಕೂಡ ನೀವು ಯೂಸ್ ಮಾಡೋ ಹಾಗಿಲ್ಲ. ಓಕೆನಾ. ಸಪೋಸ್ ನಿಮ್ಗೆ ಏನಾದ್ರು ಪಿಂಪಲ್ಸ್ ಇದ್ರೂ ಕೂಡ ಫಸ್ಟ್ ಪಿಂಪಲ್ಸ್ ಕ್ಲಿಯರ್ ಮಾಡ್ಕೊಂಡು ಆಮೇಲೆ ಈ ಕ್ರೀಮ್ ನೀವು ಯೂಸ್ ಮಾಡಬಹುದು. ಬಟ್ ಎರಡೂ ಕೂಡ ಅಟ್ ಎ ಟೈಮ್ ಬೇರೆ ಇಂಗ್ರೀಡಿಯೆಂಟ್ ನ ನೀವು ಈ ಒಂದು ಕ್ರೀಮ್ ಜೊತೆಗೆ ನೀವು ಮ್ಯಾಚ್ ಮಾಡೋದು ಅಥವಾ ಅಡ್ಜಸ್ಟ್ ಮಾಡೋದು ಸೊ ಆ ರೀತಿನಲ್ಲಿ ನೀವು ಅಪ್ಲೈ ಮಾಡೋ ಹಾಗಿಲ್ಲ. ಬರೀ ಇದೊಂದೇ ಕ್ರೀಮ್ ನೀವು ನೈಟ್ ಮಾತ್ರ ಅಪ್ಲೈ ಮಾಡಬೇಕು. ಅಂಡ್ ಮಾರ್ನಿಂಗ್ ಎದ್ದಾದ್ಮೇಲೆ ಅಗೇನ್ ಫೇಸ್ ವಾಶ್ ಆದ್ಮೇಲೆ ನಿಮ್ಮ ಸ್ಕಿನ್ ಕೇರ್ ರುಟೀನ್ ಏನಿರುತ್ತೆ ಲೈಕ್ ಮಾಯಶ್ಚರೈಸರ್ ಮತ್ತೆ ಸನ್ಸ್ಕ್ರೀನ್ ಅಥವಾ ಸೀರಮ್ ನೀವು ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ನೀವು ಯೂಸ್ ಮಾಡಬಹುದು. ಮಸ್ಟ್ ಅಂಡ್ ಶುಡ್ ಅಂತೂ ನೀವು ಸನ್ಸ್ಕ್ರೀನ್ ಸ್ಕಿಪ್ ಮಾಡೋ ಹಾಗಿಲ್ಲ ಫ್ರೆಂಡ್ಸ್. ಓಕೆನಾ. ಸೊ ಸನ್ಸ್ಕ್ರೀನ್ ಸ್ಕಿಪ್ ಮಾಡೋದು ಅಂತ ಹೇಳಿದ್ರೆ ಮತ್ತೆ ನಿಮಗೆ ನೀವೇನ್ ನೈಟ್ ಕೇರ್ ಮಾಡ್ತೀರಾ ಅದ್ರ ರಿಸಲ್ಟ್ ನಿಮಗೆ ವರ್ಕ್ ಆಗೋದಿಲ್ಲ. ಮತ್ತೆ ಅಗೇನ್ ನಿಮ್ಮ ಸ್ಕಿನ್ ಎಲ್ಲದೂ ಕೂಡ ಡ್ಯಾಮೇಜಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಮಸ್ಟ್ ಅಂಡ್ ಶುಡ್ ನೀವು ಮಾಯಶ್ಚರೈಸರ್ ಮತ್ತೆ ಸನ್ಸ್ಕ್ರೀನ್ ಅಪ್ಲೈ ಮಾಡಬೇಕು. ಓಕೆನಾ. ಅಂಡ್ ಈ ಕ್ರೀಮ್ ಡರ್ಮಟಾಲಜಿಕಲಿ ಟೆಸ್ಟೆಡ್ ಆಗಿದೆ ಮತ್ತೆ ಎಲ್ಲಾ ಸ್ಕಿನ್ ಟೈಪ್ಗೂ ಕೂಡ ಸೂಟ್ ಆಗುತ್ತೆ. ಕ್ಲಿನಿಕಲಿ ಕೂಡ ಪ್ರೂವ್ ಆಗಿದೆ. ಏನು ನಿಮಗೆ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಬಟ್ ನಾನು ಹೇಳಿರೋ ಇನ್ಸ್ಟ್ರಕ್ಷನ್ ನೀಟಾಗಿ ಫಾಲೋ ಮಾಡ್ಕೊಂಡು ನಿಮಗೆ ಸೂಟ್ ಆಗುತ್ತೆ ಅಂತ ಹೇಳಿದ್ರೆ ಮಾತ್ರ ನೀವು ಯೂಸ್ ಮಾಡಬಹುದು. ಸೊ ನಿಮ್ಮ ಏಜಿಂಗ್ ಸೈನ್ಸ್ ಅಥವಾ ಏಜಿಂಗ್ ಫೇಸ್ ಏನಿದೆ ಅದು ರಿವರ್ಸ್ ಆಗಿ ಯೂತ್ಫುಲ್ ಸ್ಕಿನ್ ಆಗಿ ಕನ್ವರ್ಟ್ ಆಗುತ್ತೆ. ಅಂಡ್ ಈ ಕ್ರೀಮ್ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಸೊ ಇದು ಬಂದು ಫಾರ್ಮಸಿ ಶಾಪ್ ಅಲ್ಲಿ ಸಿಗುತ್ತೆ ಮತ್ತೆ ಆನ್ಲೈನ್ ಸ್ಟೋರ್ಸ್ ಅಲ್ಲಿ ಕೂಡ ಸಿಗುತ್ತೆ. ಒರಿಜಿನಲ್ ಲಿಂಕ್ ನ ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತಾರೆ. ಸೊ ಆ ಮೂಲಕನೇ ಹೋಗಿ ನೀವು ಪರ್ಚೇಸ್ ಮಾಡಿ. ಅಂಡ್ ಪ್ರೈಸ್ ಎಷ್ಟಾಗುತ್ತೆ ಅಂತ ಹೇಳಿದ್ರೆ 30 ml ಗೆ 559 ಆರ್ 560 rupees ಅಲ್ಲಿ ಸಿಗುತ್ತೆ ಫ್ರೆಂಡ್ಸ್. ಓಕೆನಾ. ಸೊ ನೀವು ಒಂದ್ಸಲ ತಗೊಂಡ್ರಿ ಅಂತ ಹೇಳಿದ್ರೆ ಮಿನಿಮಮ್ ಒಂದು 2 months ವರೆಗೂ ಕೂಡ ಅಥವಾ 3 months ವರೆಗೂ ಕೂಡ ಬರುತ್ತೆ. ಸೊ ಅಷ್ಟಲ್ಲೇ ನಿಮ್ಗೆ ಫುಲ್ ರಿಸಲ್ಟ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ಓಕೆನಾ. ಅಂದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ 1 week ಅಲ್ಲೇ ನಿಮ್ಗೆ ವಿಸಿಬಲ್ ರಿಸಲ್ಟ್ ಸಿಗುತ್ತೆ. ಇಷ್ಟಾರೆ ಪರ್ಚೇಸ್ ಮಾಡಿ ಲಿಂಕ್ ಕೊಟ್ಟಿರ್ತೀನಿ. ಅಂಡ್ ಈ ವಿಡಿಯೋದಲ್ಲಿ ಏನಾದ್ರು ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಹಾಗೆ ಮಿಸ್ ಮಾಡದಂತೆ ಈ ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ. ಸಪೋಸ್ ಅವ್ರಿಗೆ ಏನಾದ್ರು ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರೆ ಅವ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.